ಇನ್ನು ಇವತ್ತು IPLನಲ್ಲಿ ಇವತ್ತು ಸಂಭ್ರಮಾಚರಣೆ ಮನೆ ಮಾಡಿದೆ. ಯಾಕೆ ಅಂತಂದರೆ 9 ವರ್ಷಗಳ ಬಳಿಕ ಮತ್ತೆ ಫೈನಲ್ ಪ್ರವೇಶಿಸಿರೋದು ನಾವು RCB. ಸೊ IPL ಚಾಂಪಿಯನ್ಸ್ ಟ್ರೋಫಿ ಫಿಕ್ಸ್ ಇವತ್ತು RCBಗೆ ಅಂತ ಹೇಳಿ ಶಕ್ತಿ ದೇವತೆ ಕೊಲ್ಲಾಪುರದಮ್ಮ ದೇವಿ ಹೂಪ್ರಸಾದ ಚನ್ನಪಟ್ಟಣದ ಶಕ್ತಿ ದೇವತೆ ಕೊಲ್ಲಾಪುರದಮ್ಮ ಶುಭ ಶಕುನವನ್ನು ನುಡಿದಿದ್ದಾರೆ ಅನ್ನುವಂಥದ್ದು. ಪೂಜೆ ಮಾಡ್ತಾ ಇದ್ರಂತೆ RCB ಗೆಲುವಿಗೆ. ಸೊ ಹಾಗಾಗಿ ಬಲಗಡೆ ಹೂವನ್ನು ದೇವತೆ ನೀಡಿರೋದಂತೆ. ಸೊ ಹಾಗಿದ್ದಾಗ ಈಗ ನಂಬಿಕೆಗಳಿವೆಲ್ಲವೂ ಕೂಡ ನಮಗೆ ದೇವಸ್ಥಾನಕ್ಕೆ ಹೋದಾಗ ದೇವ್ರ ಕೈ ಮುಕ್ಕೊಂಡು ನಿಂತ್ಕೊಂಡಾಗ ಅಲ್ಲಿಂದ ಹೂ ಬಿದ್ದುಬಿಟ್ರೆ ನೋಡಿ ಹಬ್ಬ ಶೇಷ ಆಯಿತು ಹೋಗ್ಬಿಡ್ತಿರು ಹಬ್ಬ ಶೇಷ ಆಯಿತು ಹೋಗ್ಬಿಡ್ತಿರು ಸೊ ಇವೆಲ್ಲ ನಂಬಿಕೆಗಳು. ನಾವು ಕೂಡ ಎಲ್ಲರ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇರುವಂಥ ಟೈಮಲ್ಲಿ ಅಲ್ಲಿ ದೇವರಿಗೆ ಏರಿಸಿದಂಥ ಹೂವೇನಿರುತ್ತೆ ಅದು ಎಲ್ಲವೂ ಕೂಡ ಅದರಲ್ಲಿ ಎಲ್ಲೋ ಒಂದು ಕಡೆಗೆ ಬಿದ್ದುಬಿಟ್ರೆ ಬಲಗಡೆಗೆ ಬಿದ್ದರೆ ಒಂದು ರೀತಿಯಾದಂಥ ನಂಬಿಕೆ, ಎಡಗಡೆಗೆ ಬಿದ್ದರೆ ಇನ್ನೊಂದು ರೀತಿಯಾದಂಥ ನಂಬಿಕೆಗಳು ನಮ್ಮಲ್ಲಿ ಇದ್ದಾವೆ. ಸೊ ಅಲ್ಲಿ ಬಲಗಡೆ ಬಿದ್ದಿದೆ ಅಂತಂದರೆ ಗೆಲುವೇ ಅದು ನಮಗೆ ನಿಶ್ಚಿತ ಅನ್ನುವಂಥದ್ದನ್ನು ಈಗ ಅಲ್ಲಿ ಹೇಳಿದ್ದಾರೆ. ನಂಬಿಕೆಗಳ ಮೇಲೆ ನಿಂತುಕೊಳ್ಳುತ್ತೆ. ಸೊ ಎಲ್ಲ ಕಡೆಯೂ ಕೂಡ ದೇವರ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಅವ್ರು ಯಾವ ದೇವರನ್ನು ನಂಬ್ತಾರೋ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಫೋಟೋ ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಬರ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಬಂಡೆ ಮಹಾಕಾಳಿ ದೇಗುಲದಲ್ಲಿ RCB ಗೆಲುವಿಗೆ ಪೂಜೆಯನ್ನು ಮಾಡ್ತಾ ಇರೋದು. 101 ಈಡ್ಗಾಯಿ ಒಡೆದು ಕಪ್ ನಮ್ಮದಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕರ್ಪೂರ ಹಚ್ಚಿ RCB ಬಲ ಹೆಚ್ಚಿಸೋಕೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯಾಗಿ ದೇವಸ್ಥಾನಗಳಲ್ಲಿ ಪೂಜೆ ನಡೀತಾ ಇದೆ? ಓಹೋ, ನೀವಂತೂ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ. ಎಲ್ಲಿ ಹೇಗೆ ತಯಾರಿ ಇದೆ? ಈಗಾಗಲೇ ಬೆಂಗಳೂರಿನ ಬಹುತೇಕ ದೇವಸ್ಥಾನಗಳಲ್ಲಿ ಕೂಡ ವಿಶೇಷ ಪ್ರಾರ್ಥನೆ ಪೂಜೆಗಳು ಕೂಡ ಆಗ್ತಾ ಇದೆ. ಜೊತೆಗೆ ಕಾಲೇಜುಗಳಲ್ಲಿ ಕೂಡ RCBಯ ಫೀವರ್ನ ಕ್ರೇಜ್ ಜಾಸ್ತಿ ಆಗಿದೆ. ಸದ್ಯ ಜೈನ್ ಕಾಲೇಜ್ನಲ್ಲಿ ಇದ್ದೀನಿ. ಇಲ್ಲಿ ಸುಮಾರು ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ಫ್ಯಾಕಲ್ಟಿ ಕೂಡ ಇದ್ದಾರೆ. ಸೊ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಜೋಶಲ್ಲಿದ್ದಾರೆ, ಒಂಥರ ಎಕ್ಸೈಟ್ ಆಗಿದ್ದಾರೆ. RCB ಈ ಬಾರಿ ಕಪ್ಪು ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿದ್ದಾರೆ. ಮಾತನಾಡಿಸ್ತೀನಿ, ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಮ್ಯಾಚ್ ನೋಡಲಿಕ್ಕೆ ಎಷ್ಟು ಕ್ಯೂರಿಯಸ್ ಇದೆ? ಎಕ್ಸೈಟೆಡ್ ಅಂತೂ ಇದ್ದೀವಿ ಆಬ್ವಿಯಸ್ಲಿ. ಯಾಕಂತಂದರೆ ಇವತ್ತು ಮ್ಯಾಚ್ ತುಂಬ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಅಹಮದಾಬಾದಲ್ಲಿ ಪಂಜಾಬ್ ಮತ್ತು RCB ಎರಡೂ ಸಹ ವಿನ್ ಆಗೋದು. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್ ಆಗಿದೆ. ನೋಡಬೇಕು ಹೇಗಿದೆ. ಎಲ್ಲ ಫುಲ್ ಟೆನ್ಷನ್ ಆಗಿದೆ. ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಟೆನ್ಷನ್ ಆಗ್ತಾ ಇದೆ. ಏನಾಗ್ತದೆ, ಪೂಜೆ ಮಾಡಿಸ್ತಾ ಇದ್ದಾರೆ, ಹರಕೆ ಹೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ನೋಡ್ಬೇಕು ಹೇಗಾಗತ್ತೆ ಅಂತ. ಏನು ಹೇಳ್ತೀರಿ? 17 ವರ್ಷ ಮುಗೀತು, 18 ವರ್ಷ ಆ ಕನಸು ಈಡೇರುವಂತಹ ಕ್ಷಣ. 18 ಪಕ್ಕ ನಮ್ಮದೇ. ಫುಲ್ ಜಾಸ್ತಿ ಟೆನ್ಷನ್ ಇದೆ ಎಕ್ಸೈಟ್ಮೆಂಟ್ಕಿನ್ನ. ಸೊ ಪ್ರೇಯಿಂಗ್ ಫಾರ್ ಗುಡ್ ಥಿಂಗ್ಸ್. ಏನು ಹೇಳ್ತೀರಿ? ಎಷ್ಟು ಜೋಶ್ ಇದೆ? ಸಖತ್ ಜೋಶ್ ಇದೆ. ನೆಕ್ಸ್ಟ್ ಲೆವೆಲ್ ಜೋಶ್. ರಾತ್ರೆಲ್ಲ ನಿದ್ದೆ ಬಂದಿಲ್ಲ RCB ವಿನ್ ಆಗಬೇಕು ಅಂತ. ಫುಲ್ ಪ್ರೇಯರ್ಸ್ ಮಾಡ್ತಾ ಇದ್ದೀವಿ. RCB ವಿನ್ ಆಗಲೇಬೇಕು. 18 ನಮ್ಮಣ್ಣ ವಿರಾಟ್ ಜರ್ಸಿ 18 ವಿನ್ ಆಗಲೇಬೇಕು. ಯಾವ ಪ್ಲೇಯರ್ ಮೇಲೆ ಜಾಸ್ತಿ ನಿರೀಕ್ಷೆ ಇದೆ? ಯಾರು ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತೆ ಇವತ್ತು? ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಕಂಡ್ರೆ ತುಂಬ ಇಷ್ಟ. ಬಟ್ ಅದರಿಂದ ಫಾರಿನ್ ಪ್ಲೇಯರ್ಸ್ ಅಂತ ತೊಗೊಂಡ್ರೆ ಫಿಲ್ ಸಾಲ್ಟು ಆಡಲಿ ಅಂತ ತುಂಬ ಖುಷಿ ಆಗುತ್ತೆ. ಸೊ 9 ವರ್ಷ ಆದ್ಮೇಲೆ ಬರ್ತಾ ಇದೀವಿ. ಹೋಪ್ ಫಾರ್ ದ ಬೆಸ್ಟ್. ಇದು 4ನೇ ಬಾರಿಗೆ ಫೈನಲ್ಗೆ ಎಂಟ್ರಿ ಆಗಿದ್ದೀವಿ. ಲಾಸ್ಟ್ 3 ಸಲ ಆಗಿತ್ತು, ಆದರೆ ನಿರಾಸೆ ಆಗಿತ್ತು. ಆದರೆ ಈ ಬಾರಿ ಟೂರ್ನಿ ಯುದ್ಧಕ್ಕೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ.
ತುಂಬ ಖುಷಿ ಆಗುತ್ತೆ. ಅದೇ ಈ ಸೀಸನ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲ ಪ್ಲೇಯರ್ಸು, ಎಲ್ಲ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್, ಅಂದರೆ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಫ್ಯಾಕಲ್ಟಿ ಕೂಡ ಇದ್ದಾರೆ, ಮಾತನಾಡಿಸ್ತೀನಿ. ಮೇಡಮ್, ನೀವು ಎಷ್ಟು ಕ್ಯೂರಿಯಸ್ ಆಗಿದ್ದೀರಿ? ಇಲ್ಲ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇಳ್ದಂಗೆ ಈ ಸಲ ಕಪ್ ನಮ್ಮದೇ. ಸಹಜವಾಗಿ ಸುಮಾರು ಕಾಲೇಜುಗಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಚೇರ್ ಮಾಡ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಮ್ಯಾಚ್ ಯಾವಾಗ ಶುರು ಆಗ್ತಾ ಇದೆ ಅನ್ನುವಂತಹ ಒಂದು ಕೌತುಕತೆಯಿಂದ ಇದ್ದಾರೆ. ಬಹುಶಃ ಇವರೆಲ್ರಿಗೂ ಕೂಡ ಸುಮಾರು ವರ್ಷಗಳು RCB ಕಪ್ಗಾಗಿ ಅಂತೇಳಿ ವೇಟ್ ಮಾಡ್ತಾ ಇದ್ವಿ. ಆದರೆ ಆ ಕ್ಷಣಗಳನ್ನು ಕಣ್ತುಂಬಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆದರೆ ಈ ಬಾರಿ ಇಡೀ ಟೂರ್ನಿ ಯುದ್ಧಕ್ಕೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ RCB. ಈ ಬಾರಿ ಕಪ್ಪು ಎತ್ತುತ್ತೆ, ಇತಿಹಾಸ ನಿರ್ಮಿಸುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಮೇಡಮ್, ನೀವೆಷ್ಟು ಕ್ಯೂರಿಯಸ್ ಆಗಿದ್ರಿ? ತುಂಬ ಕ್ಯೂರಿಯಸ್ ಆಗಿದ್ದೀವಿ, ಬಿಕಾಸ್ ಇಟ್ಸ್ ದ 18th ಇಯರ್, 18th ವರ್ಷ ಇದು. ಆ್ಯಂಡ್ ಪರಿಸ್ಥಿತಿ ನೋಡ್ಬಿಟ್ರೆ ಈ ಥರ ಆಗುತ್ತೆ ದಟ್ ವಿ ವಿಲ್ ಬಿ ದ ವಿನ್ನರ್ ದಿಸ್ ಟೈಮ್. ಓಕೆ, ಯಾರು ಇಷ್ಟ, ಯಾವ ಪ್ಲೇಯರ್ ಇಷ್ಟ? ಐ ಥಿಂಕ್ ವಿರಾಟ್ ಕೊಹ್ಲಿ ಇರ್ತಾರೆ, ಬಟ್ ಐ ಸೀರಿಯಸ್ಲಿ ಫೀಲ್ ದಟ್ ಫಿಲ್ ಸಾಲ್ಟ್, other players also, it's always a combination of people. Phil Salt will be a very, very important person today. ಓಕೆ ಮೇಡಮ್. ಓಕೆ, ಇದು ಹಲವು ಕಡೆಗಳಲ್ಲಿ ಅವ್ರದ್ದೇ ಆದಂಥ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ, ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ, ಅವ್ರದ್ದೇ ಆದಂಥ ವಿಶಸ್ಗಳನ್ನು ಎಲ್ಲ ಕಡೆ ಹಂಚ್ತಾ ಇದ್ದಾರೆ. ಯಾರು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರುವಂಥದ್ದು ಅದು ಕೊಹ್ಲಿನೇ. ಸೊ ತುಂಬ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ಇವತ್ತು ಕೊಹ್ಲಿ ಕೂಡ ಆಡಿಬಿಟ್ರೆ ಆ ನಿರೀಕ್ಷೆಗೆ ತಕ್ಕಂತೆ ಎಲ್ಲವೂ ಕೂಡ ಸರಿಯಾಗತ್ತೆ. ನೋಡೋಣ ಏನಾಗುತ್ತೆ ಇವತ್ತು ಅಂತ. RCB ಫೈನಲಿ ಫೈನಲ್ಸ್ ರೀಚ್ ಆಗಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಉಳಿದಿದೆ ಫೈನಲ್ಸ್ ಮ್ಯಾಚ್ ಆಗೋದಕ್ಕೆ. ಆಫ್ಟರ್ 17 ಇಯರ್ಸ್ ಆದಮೇಲೆ ಮತ್ತೆ ನಮ್ಮ RCB ತಂಡದವ್ರು ಫೈನಲ್ಸ್ ರೀಚ್ ಆಗಿದ್ದಾರೆ. 18 ನಂಬರ್ ವರ್ಕ್ ಆಗುತ್ತಾ? ಎಸ್, 1+8 it's 9, and we are in 2025. 2 + 2 + 5 it's again 9. Of course it matches. So ಎಲ್ಲರ ಕೂಗು, ನಮ್ಮ ಕರ್ನಾಟಕ ಜನತೆ ಕೂಗು, ಹಾಗೆ ಬ್ಯಾಂಗ್ಳೂರಿಯನ್ಸ್ ಕೂಗು, RCB ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ರು. ಸೊ ನಮ್ದಾಗೋ ಕ್ಷಣಗಳು ಇನ್ನೇನು ಕೆಲವೇ ಗಂಟೆಗಳಿದೆ. ಸೊ ಪ್ಲೀಸ್ ಈ ಸಲ ಕಪ್ ನಮ್ದೇ ಆಗಲಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ RCB. RCB ಕಪ್ ನಮ್ದೆ, ಈ ಬಾರಿ ಕಪ್ ನಮ್ದೆ. ಈ 18 ವರ್ಷ ಆಗಿದೆ, 18 ಬಂದು ವಿರಾಟ್ ಕೊಹ್ಲಿ ಅವರ ನಂಬರ್. ಸೊ ಸಮ್ವೇರ್ ನಮಗೆ ನನಗೆ ಅಂತಲ್ಲ, ನಮ್ಮ ಎಲ್ಲ RCB ಫ್ಯಾನ್ಸ್ಗಳಿಗೆ ಒಂದು ಸ್ಟ್ರಾಂಗ್ ಗಟ್ ಫೀಲ್, ಈ ವರ್ಷ ಈ ಸಲ ಕಪ್ ನಮ್ದೆ ಅಂತ. ಫೈನಲಿ 18 ವರ್ಷದ ಒಂದು ವೇಟಿಂಗ್ ಪೀರಿಯಡು ಮುಗಿಯೋಕ್ಕೆ ಬಂದಿದೆ. 18 ವರ್ಷದಿಂದ ಸತತವಾಗಿ ನಾವು RCBಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀವಿ. ಬಿಕಾಸ್ ವೈ ನಾಟ್, ನಮ್ಮ ಸಿಟಿ, ನಮ್ಮ ಬೆಂಗಳೂರು ಟೀಮು. ಸೊ ತುಂಬ ಇಷ್ಟಪಟ್ಟು ಚೆನ್ನಾಗಿ ಆಡ್ತಿದ್ದಾರೆ ನಮ್ಮ ಪ್ಲೇಯರ್ಸ್ ಎಲ್ಲರೂ. ಕಾಂಟ್ ವೇಟ್. ನನಗಂತೂ ಡೆಫಿನೆಟ್ಲಿ ಅನ್ನಿಸ್ತಾ ಇದೆ ದಟ್ ಈ ಸಲ ಕಪ್ ಡೆಫಿನೆಟ್ಲಿ ನಮ್ಮದೇ. ವಿಶಿಂಗ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಮೇ RCB ವಿನ್. 18 ವರ್ಷಗಳ ನಂತರ ನಮಗೆ RCB ಕಪ್ ಗೆಲ್ಲಬೇಕು ಅನ್ನೋ ಭರವಸೆ ಮೂಡಿದೆ. ಯಾಕಂದರೆ 9 ವರ್ಷಗಳ ಆದಮೇಲೆ RCB ಮತ್ತೆ ಫೈನಲ್ಸಿಗೆ ಎಂಟ್ರಿ ಆಗಿದೆ. ಈ ಸಲ 100% ಕಪ್ ನಮ್ಮದೇ. ಗೆದ್ದು ಬಾ RCB, ಬಿಕಾಸ್ ನಮ್ಮ ಎಂಟೈರ್ ಬ್ಯಾಂಗ್ಳೂರ್, ಎಂಟೈರ್ ಕರ್ನಾಟಕ ಕಾಯ್ತಾ ಇದ್ದೀವಿ ನೀವು ಗೆಲ್ಲಬೇಕು ಅಂತ. ಬ್ಯಾಂಗ್ಳೂರಲ್ಲಿದ್ದರೆ ಇನ್ನೂ ಸಕ್ಕದಾಗಿರ್ತಿತ್ತು, ಬಿಕಾಸ್ ಅಲ್ಲಿ ಹೋಗಿ ಲೈವಲ್ಲಿ ನೋಡ್ಬೋದಾಗಿತ್ತು ಮ್ಯಾಚ್ನ. ಬಟ್ ಎನಿವೇಸ್, ಎಲ್ಲೇ ಆಡಿದ್ರು ನಮ್ಮ RCBಗೆ ಅದೊಂದು ತೂಕ ಇದ್ದೇ ಇದೆ. ಬಿಕಾಸ್ ಇಡೀ ಬೆಂಗಳೂರರ ಮನಸ್ಸಿನಲ್ಲಿ RCB ಅಷ್ಟು ಕೂತ್ಕೊಂಡ್ಬಿಟ್ಟಿದೆ. ಈ ಸಲ ಕಪ್ಪು ಗೆಲ್ಲೇಬೇಕು. ಗೆದ್ದು ಬಾ RCB, ಈ ಸಲ ಕಪ್ ನಮ್ಮದೇ. ಕಪ್ ಗೆದ್ದಷ್ಟೇ ಖುಷಿ ಆಗ್ತದೆ. ಫಿನಾಲೆಗೆ ಬಂದಿರೋದು ಅಂದರೆ, ಯಾಕೆಂದರೆ ಎಲ್ಲ ಟಫ್ ಟೀಮ್ಸೇ ಇತ್ತು. ಬಟ್ ಈ ಸಲ ಕಪ್ ನಮ್ಮದೇ ಅಂತ ಧೈರ್ಯವಾಗಿ ಹೇಳ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಗೆಲ್ಲಿ ಅಂತಲೇ ನಾನು ಆಶಿಸ್ತೀನಿ. RCB, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಪ್ರತಿ IPL ಶುರು ಆಗ್ತಿದ್ದಂಗೆ ಫಸ್ಟ್ ನಾವೆಲ್ಲ ಯೋಚನೆ ಮಾಡೋದು ಫೈನಲ್ಸಿಗೆ ಬರಬೇಕು, RCB ಗೆಲ್ಲಬೇಕು ಅನ್ನೋದು. ಗೆಲ್ಲಕ್ಕೂ ಮುಂಚೆ ಫೈನಲ್ಸ್ಗೆ ಹೋಗ್ಲಪ್ಪ ಅಂತ ಎಲ್ಲ ವಿಶ್ ಮಾಡ್ತಾ ಇರ್ತೀವಿ. ಸೊ ಈಗ ಆ ವಿಶ್ ಪೂರೈಸಿದೆ. ಸೊ ವಿ ಆರ್ ಇನ್ ಫೈನಲ್ಸ್ ನಾವು. ಡೆಫಿನೆಟಾಗಿ ಗೆಲ್ತಾರೆ ಅನ್ನೋ ನಂಬಿಕೆ 100% ಎಲ್ರಿಗೂ ಇದೆ. ಯಾಕೆಂದರೆ ಆ ಫಾರ್ಮಲ್ಲಿ ಇದ್ದಾರೆ, ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ, ಇಲ್ಲಿ ತನಕ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ದಾರೆ. ಸೊ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ.